ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಪೂರ್ಣಿಮೆಯ ಶುಭ ಮುಹೂರ್ತ, ಪೂರ್ಣಿಮೆಯ ಪೂಜಾ ವಿಧಾನ, ಮಹತ್ವ ಮತ್ತು ಆಚರಣೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಕಾರ್ತಿಕ ಪೂರ್ಣಿಮಾವನ್ನು ಗೌರಿ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಈ ಕಾರ್ತಿಕ ಪೂರ್ಣಿಮಾ ಪೂಜೆಯು ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತದೆ. 2025 ಕಾರ್ತಿಕ ಪೂರ್ಣಿಮಾವನ್ನು ನಾವು ನವೆಂಬರ್ 5 ಬುಧವಾರದಂದು ಆಚರಿಸಲಾಗುತ್ತಿದ್ದು, ಈ ಪೂರ್ಣಿಮಾದ ಶುಭ ಮುಹೂರ್ತ, ಕಾರ್ತಿಕ ಪೂರ್ಣಿಮಾ ಪೂಜೆ ಮಾಡುವ ವಿಧಾನ, ಮಹತ್ವ ಮತ್ತು ಮಂತ್ರಗಳನ್ನು ನೋಡೋಣ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ತಿಥಿಯು ಹಿಂದೂ ಧರ್ಮದ ಅತ್ಯಂತ ಮಹತ್ವದ ದಿನದಾಗಿದೆ. ಕಾರ್ತಿಕ ಮಾಸದ ಹುಣ್ಣಿಮೆ ತಿಥಿಯನ್ನು ಕಾರ್ತಿಕ ಪೂರ್ಣಿಮೆ ಅಥವಾ ಗೌರಿ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಕಾರ್ತಿಕ ಪೂರ್ಣಿಮೆಯು ಕಾರ್ತಿಕ ಮಾಸದ ಮಹತ್ವವನ್ನು ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಕಾರ್ತಿಕ ಪೂರ್ಣಿಮಾ ದಿನದಂದು ಗುರುನಾನಕ್ ಜಯಂತಿಯನ್ನು ಕೂಡ ಆಚರಿಸುವ ಸಂಪ್ರದಾಯವಿದೆ. ಕಾರ್ತಿಕ ಪೂರ್ಣಿಮೆಯ ದಿನದಂದು ಅನೇಕ ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಕೂಡ ನೆರವೇರಿಸುವ ಪದ್ಧತಿ ಇದೆ. ಈ ದಿನ ನಾರಾಯಣರನ್ನು ಪೂಜಿಸುವುದು, ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ತಮ್ಮ ಕೈಲಾದಷ್ಟು ದಾನ ಮಾಡುವುದು ಮಂಗಳಕರವಾಗಿದೆ. ಇದು ನಮಗೆ ಹೆಚ್ಚು ಅನುಕೂಲಕರ ಫಲಿತಾಂಶವನ್ನು ತಂದುಕೊಡುತ್ತದೆ. ಕಾರ್ತಿಕ ಪೂರ್ಣಿಮೆಯನ್ನು ನವೆಂಬರ್ 5 ಬುಧವಾರ ದಿನ ಆಚರಿಸಲಾಗುತ್ತಿದೆ. ಕಾರ್ತಿಕ ಪೂರ್ಣಿಮೆ ಅಥವಾ ಗೌರಿ ಹುಣ್ಣಿಮೆಗೆ ಸಂಬಂಧಿಸಿದ ಪ್ರಮುಖ ವಿಚಾರಗಳು ಹೀಗಿವೆ. 2025 ಕಾರ್ತಿಕ ಪೂರ್ಣಿಮಾ ಶುಭ ಮುಹೂರ್ತವನ್ನು ನೋಡೋದಾದರೆ, ಕಾರ್ತಿಕ ಪೂರ್ಣಿಮಾ ದಿನಾಂಕ ನವೆಂಬರ್ 5 ಬುಧವಾರ, ಪೂರ್ಣಿಮಾ ತಿಥಿ ಪ್ರಾರಂಭ ನವೆಂಬರ್ 4 ಮಂಗಳವಾರ ರಾತ್ರಿ 10:30ಕ್ಕೆ. ಪೂರ್ಣಿಮಾ ತಿಥಿ ಮುಕ್ತಾಯ ಆಗುವುದು ನವೆಂಬರ್ 5 ಬುಧವಾರ ಸಂಜೆ 6:48ಕ್ಕೆ. ನದಿ ಸ್ನಾನದ ಸಮಯ ನೋಡೋದಾದರೆ ನವೆಂಬರ್ 5 ಬುಧವಾರ ಮುಂಜಾನೆ 4:52ರಿಂದ 5:44ರವರೆಗೆ. ಕಾರ್ತಿಕ ಹುಣ್ಣಿಮೆಯ ಮಹತ್ವವೇನು ಅಂತ ನೋಡೋದಾದರೆ, ಕಾರ್ತಿಕ ಹುಣ್ಣಿಮೆಯನ್ನು ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಶುಭ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇದು ಶುಕ್ಲ ಪಕ್ಷದ ಪೂರ್ಣಿಮೆ ತಿಥಿಯಂದು ಬರುತ್ತದೆ. ಸ್ಕಂದ ಪುರಾಣ, ಪದ್ಮ ಪುರಾಣ ಮತ್ತು ಭವಿಷ್ಯದ ಪುರಾಣದಂತಹ ಗ್ರಂಥಗಳು ಈ ದಿನ ಮಾಡುವ ಪೂಜೆಯಿಂದ ಪಾಪಗಳು ಪರಿಹಾರವಾಗುವುದು ಮತ್ತು ದೈವಿಕ ಆಶೀರ್ವಾದಗಳನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಎಂದು ಹೇಳಲಾಗಿದೆ. ಈ ದಿನವು ವಿಷ್ಣುವಿನ ಮತ್ಸ್ಯ ಅವತಾರ ಮತ್ತು ಹರಿಹರರ ಮಿಲನ ಎಂದು ಕರೆಯಲ್ಪಡುವ ಶಿವ ಮತ್ತು ವಿಷ್ಣುವಿನ ಪವಿತ್ರ ಒಕ್ಕೂಟವನ್ನು ಸ್ಮರಿಸಲಾಗುತ್ತದೆ. ಈ ಹುಣ್ಣಿಮೆಯ ದಿನದಂದು ಚಂದ್ರನನ್ನು ಪೂಜಿಸುವುದರಿಂದ ಶಾಂತಿ, ಸಮೃದ್ಧಿ ಮತ್ತು ಭಾವನಾತ್ಮಕ ಸಮತೋಲನ ಬರುತ್ತದೆ ಎಂದು ಹೇಳಲಾಗುತ್ತದೆ. ಕಾರ್ತಿಕ ಪೂರ್ಣಿಮಾ ಪೂಜೆ ವಿಧಾನವನ್ನು ನೋಡೋದಾದರೆ, ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಂಡು ಗಂಗೆಯಲ್ಲಿ ಸ್ನಾನ ಮಾಡಬೇಕು. ಇದು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ನೀರಿನಲ್ಲಿ ಗಂಗಾ ನೀರನ್ನು ಬೆರೆಸಿ ಸ್ನಾನ ಮಾಡಬೇಕು. ಗಂಗಾ ನೀರನ್ನು ಸಿಂಪಡಿಸುವ ಮೂಲಕ ಮನೆಯನ್ನು ಶುದ್ಧೀಕರಿಸಬೇಕು. ಗಣೇಶನನ್ನು ಪ್ರಾರ್ಥಿಸಿ ಮತ್ತು ನಂತರ ಶಿವ, ಪಾರ್ವತಿ ಮತ್ತು ವಿಷ್ಣು, ಲಕ್ಷ್ಮಿಯನ್ನು ಪೂಜಿಸಬೇಕು. ಮುಖ್ಯ ದ್ವಾರದಲ್ಲಿ, ತುಳಸಿಯ ಬಳಿ, ಪೂಜಾ ಸ್ಥಳದಲ್ಲಿ ಮತ್ತು ನೀರಿನ ಮೂಲದ ಬಳಿ ದೀಪವನ್ನು ಹಚ್ಚಿಡಬೇಕು. ಸತ್ಯನಾರಾಯಣರ ದೇವರ ಕಥೆಯನ್ನು ಕೇಳಿ ಅಥವಾ ಪಠಿಸಬೇಕು. ಉಪವಾಸವನ್ನು ಆಚರಿಸಿ ಮತ್ತು ದಿನವನ್ನು ಭಕ್ತಿಯಿಂದ ಕಳೆಯುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ಸಂಜೆ ದೀಪಗಳನ್ನು ಬೆಳಗಿಸಿ ಆರತಿ ಮಾಡಬೇಕು. ದೀಪಾವಳಿಯಂತೆ ಮನೆ ಮತ್ತು ಅಂಗಳವನ್ನು ದೀಪಗಳಿಂದ ಅಲಂಕರಿಸುವುದು ಈ ದಿನದಂದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಪೂಜೆ ಕೋಣೆಯಲ್ಲಿ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಿ ಪ್ರಸಾದವನ್ನು ವಿತರಿಸಿ ನೀವು ತೆಗೆದುಕೊಳ್ಳಬೇಕು. ಕಾರ್ತಿಕ ಹುಣ್ಣಿಮೆಯನ್ನು ಏಕೆ ಆಚರಿಸಲಾಗುತ್ತದೆ ಅಂತ ನೋಡೋದಾದರೆ, ಪುರಾಣಗಳ ಪ್ರಕಾರ ಭೂಮಿಯ ಮೇಲಿನ ಸಕಲ ಜೀವ ಸಂಕುಲವನ್ನು ರಕ್ಷಿಸಲು ವಿಷ್ಣು ಈ ದಿನದಂದು ಮತ್ಸ್ಯ ಅವತಾರವನ್ನು ತೆಗೆದುಕೊಂಡನು. ಆದ್ದರಿಂದ ಈ ದಿನದಂದು ವಿಷ್ಣುವನ್ನು ಪೂಜಿಸುವುದು, ಉಪವಾಸ ಮಾಡುವುದು ಮತ್ತು ದಾನ ಮಾಡುವುದು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗಿದೆ. ಅನೇಕ ಜನರು ಈ ಸಂದರ್ಭದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಆಯೋಜಿಸುತ್ತಾರೆ. ಇದು ಅವರ ಮನೆಗಳಿಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಈ ಕಾರ್ತಿಕ ಪೂರ್ಣಿಮೆಯ ಹಬ್ಬವು ನಂಬಿಕೆ, ದಾನ ಮತ್ತು ಶುದ್ಧತೆಯನ್ನು ಸಂಕೇತಿಸುತ್ತದೆ. ಆದ್ದರಿಂದ ನವೆಂಬರ್ 5 ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ದಾನ ಮತ್ತು ಪೂಜೆಯನ್ನು ಮಾಡಬೇಕು. ಏಕೆಂದರೆ ಈ ದಿನ ಮಾಡುವ ಪ್ರತಿಯೊಂದು ಶುಭ ಕಾರ್ಯದ ಫಲಿತಾಂಶಗಳು 100 ಪಟ್ಟು ಹೆಚ್ಚಾಗುತ್ತದೆ. ಕಾರ್ತಿಕ ಪೂರ್ಣಿಮೆಯ ದಿನದಂದು ನೀವು ಈ ಕೆಲಸಗಳನ್ನು ಮಾಡಬೇಕು. ಪವಿತ್ರ ಸ್ನಾನ ಮಾಡಬೇಕು. ಗಂಗಾ, ಯಮುನಾ, ಗೋದಾವರಿ, ಪುಷ್ಕರ, ವಾರಣಾಸಿ, ರಾಮೇಶ್ವರಂ ಮುಂತಾದ ನದಿಗಳಲ್ಲಿ ಸೂರ್ಯೋದಯಕ್ಕೆ ಮೊದಲು ಸ್ನಾನವನ್ನು ಮಾಡುವುದರಿಂದ ಪಾಪಗಳು ಕಳೆಯುವುದು ಮತ್ತು ಆಧ್ಯಾತ್ಮಿಕ ವಿಮೋಚನೆಯ ಹಾದಿಯನ್ನು ಅನುಸರಿಸಲಾಗುವುದು.
ದೀಪದಾನ ಮಾಡಬೇಕು. ತುಳಸಿ ಗಿಡ, ದೇವಸ್ಥಾನ, ಮನೆಯ ಮುಖ್ಯ ದ್ವಾರದ ಬಳಿ ಮತ್ತು ನದಿ ದಂಡೆಯ ಬಳಿ ದೀಪವನ್ನು ಹಚ್ಚಿಡಬೇಕು. ವಿಷ್ಣುವಿಗೆ ಇವುಗಳನ್ನು ಅರ್ಪಿಸಬೇಕು. ಈ ದಿನ ವಿಷ್ಣು ದೇವನಿಗೆ ತುಳಸಿ ಎಲೆಗಳನ್ನು, ಹಳದಿ ಬಣ್ಣದ ಹೂಗಳನ್ನು, ಸಿಹಿ ತಿಂಡಿಯನ್ನು ಮತ್ತು ಹಳದಿ ಬಣ್ಣದ ಹಣ್ಣುಗಳನ್ನು ಅರ್ಪಿಸಬೇಕು. ಈ ಮಂತ್ರಗಳನ್ನು ಪಠಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ, ಶ್ರೀ ವಿಷ್ಣು ಸಹಸ್ರನಾಮ ಮತ್ತು ಓಂ ನಮಃ ಶಿವಾಯ ಮಂತ್ರಗಳನ್ನು ಪಠಿಸಬೇಕು. ಇವುಗಳನ್ನು ಪಠಿಸುವಾಗ ನಾವು ಶಿವನಿಗೆ ನೀರು, ಬಿಲ್ವಪತ್ರೆ ಮತ್ತು ದೀಪವನ್ನು ಅರ್ಪಿಸಬೇಕು. ಅನ್ನದಾನ ಮತ್ತು ದಾನ ಮಾಡಬೇಕು. ಬಡವರಿಗೆ ಆಹಾರ ನೀಡುವುದು, ಬಟ್ಟೆ ದಾನ ಮಾಡುವುದು ಅಥವಾ ಗೋಶಾಲೆಗಳನ್ನು ಬೆಂಬಲಿಸುವುದು ಅತ್ಯಂತ ಶುಭಕರವಾಗಿದೆ. ಇದು ಬಹುಬ್ರಹ್ಮಯ ಯಜ್ಞಗಳ ಮತ್ತು ತೀರ್ಥಯಾತ್ರೆಗಳನ್ನು ಮಾಡಿದಷ್ಟು ಪುಣ್ಯ ಫಲವನ್ನು ನೀಡುತ್ತದೆ. ಸತ್ಯನಾರಾಯಣನ ಕಥೆ ಓದಬೇಕು. ಕಾರ್ತಿಕ ಪೂರ್ಣಿಮಾ ದಿನದಂದು ಸತ್ಯನಾರಾಯಣ ಕಥೆಯನ್ನು ಓದಬೇಕು. ಸತ್ಯನಾರಾಯಣ ಪೂಜೆಯನ್ನು ಆಯೋಜಿಸಬೇಕು. ಮಂತ್ರ, ಭಜನೆ ಹಾಗೂ ಕೀರ್ತನೆಗಳನ್ನು ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾರ್ತಿಕ ಮಾಸದಲ್ಲಿ ಪೂರ್ಣಿಮೆಯ ಮುಹೂರ್ತ, ಪೂಜಾ ವಿಧಾನ ಮತ್ತು ಮಹತ್ವವನ್ನು ಹೇಳಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.